ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ಥರ ರಾಗಿ ರೊಟ್ಟಿ ನೀವು ಮಾಡಬೇಕಾ? ಹಾಗಾದರೆ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ರಾಗಿ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನುವರು ಕೂಡ ಈ ವಿಡಿಯೋ ನೋಡಿದ ಮೇಲೆ ಸುಲಭವಾಗಿ ರಾಗಿ ರೊಟ್ಟಿಯನ್ನು ಮಾಡಬಹುದು. ಹೌದು ವೀಕ್ಷಕರೇ, ನಾನು ಸುಲಭ ವಿಧಾನದಲ್ಲಿ ರಾಗಿ ರೊಟ್ಟಿಯನ್ನು ಮಾಡುವ ವಿಧಾನವನ್ನು ತೋರಿಸುತ್ತಿದ್ದೇನೆ. ರಾಗಿ ರೊಟ್ಟಿ ಮಾಡಲು ಇಲ್ಲಿ 1 ಲೋಟ ನೀರು ಹಾಗೂ 1 ಲೋಟ ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಸರಿಯಾದ ಅಳತೆ 1 ಲೋಟ ರಾಗಿ ಹಿಟ್ಟು ತಗೊಂಡ್ರೆ ಅದೇ ಲೋಟದಲ್ಲಿ 1 ಲೋಟ ನೀರನ್ನು ತೆಗೆದುಕೊಳ್ಳಬೇಕು. ಈಗ ಬಾಣಲೆಯನ್ನು ಬಿಸಿಗಿಟ್ಟು 1 ಲೋಟ ನೀರನ್ನು ಕುದಿಯಲಿಕ್ಕೆ ಇಡಬೇಕು. ಚಿಟಿಕೆ ಉಪ್ಪು, ಅರ್ಧ ಚಮಚ ಎಣ್ಣೆಯನ್ನು ಹಾಕಿ ಕುದಿಯುತ್ತಿರುವ ಸಮಯದಲ್ಲಿ ರಾಗಿ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈಗ ರಾಗಿ ಹಿಟ್ಟು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಹೊತ್ತು ರಾಗಿ ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡಿ ಈಗ ಗ್ಯಾಸನ್ನು ಆಫ್ ಮಾಡಿ ಬಿಡಬೇಕು. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಇದನ್ನು ಈ ಥರ ಒಂದು ಸ್ವಲ್ಪ ಹೊತ್ತು ಕೈ ಬಿಡದಂತೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿಕೊಳ್ಳುವ. ಈಗ ಕೈಗೆ ನೀರನ್ನು ತಾಗಿಸಿಕೊಂಡು ಈ ಥರ ಚೆನ್ನಾಗಿ ನಾದಿಕೊಳ್ಳಬೇಕು. ಕೈಗೆ ನೀರನ್ನು ಮುಟ್ಟಿಸಿಕೊಳ್ಳುವುದರಿಂದ ರಾಗಿ ಹಿಟ್ಟು ಕೈಗೆ ಅಂಟಿಕೊಳ್ಳುವುದಿಲ್ಲ. ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರಾಗಿ ಹಿಟ್ಟಿನಲ್ಲಿ ಮಾಡಿದ ದೋಸೆ, ಇನ್ಸ್ಟೆಂಟ್ ದೋಸೆ ಹಾಗೂ ರಾಗಿ ಅಂಬಲಿ ಎಲ್ಲ ನನ್ನ ಚಾನೆಲ್ನಲ್ಲಿ ಇವೆ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ ಸಪೋರ್ಟ್ ಮಾಡಿ. ಇನ್ನಷ್ಟು ಹಳ್ಳಿಯ ರೆಸಿಪಿಗಾಗಿ ಇಂದೇ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಈ ಥರ ಚೆನ್ನಾಗಿ ರಾಗಿ ಹಿಟ್ಟನ್ನು ನಾದಿಕೊಂಡು ಉಂಡೆಯನ್ನು ಮಾಡಿಟ್ಟುಕೊಳ್ಳಬೇಕು. ನಾನು ತೆಗೆದುಕೊಂಡ 1 ಕಪ್ ರಾಗಿ ಹಿಟ್ಟಿನಲ್ಲಿ 6 ಉಂಡೆಗಳಾಗಿವೆ. ಲಟ್ಟಿಸಲು ನಾನು ಇಲ್ಲಿ ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಉಂಡೆಯನ್ನು ಈ ಥರ ರಾಗಿ ಹಿಟ್ಟಿನಲ್ಲಿ 2 ಕಡೆ ಅದ್ದಿ ಲಟ್ಟಿಸಿದರೆ ಆಯಿತು. ಹೀಗೆ ನಿಧಾನಕ್ಕೆ ಲಟ್ಟಿಸುತ್ತಾ ಹೋಗಬೇಕು. ರಾಗಿ ಡಯಾಬಿಟಿಸ್ ಇರುವವರಿಗೂ ತುಂಬಾ ಒಳ್ಳೆಯದು ಹಾಗೂ ನಿಯಮಿತವಾಗಿ ಸೇವಿಸುವುದರಿಂದ ದೇಹದ ತೂಕವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ನೋಡಿ, ಈ ಥರ ಲಟ್ಟಿಸಿದರೆ ಆಯಿತು. ಮತ್ತೆ ಬೇಕಾದರೆ ಹಿಟ್ಟನ್ನು ಅದ್ದಿಕೊಂಡು ಲಟ್ಟಿಸುವ. ನೋಡಿ, ರಾಗಿ ರೊಟ್ಟಿ ಎಲ್ಲೂ ಹರಿಯಲಿಲ್ಲ, ಮುರಿಯಲಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸಲಿಕ್ಕೆ ಬರುತ್ತದೆ. ಹಿಟ್ಟನ್ನು ನಾದುವುದು ಮುಖ್ಯ. ಇದರಲ್ಲಿ ಚೆನ್ನಾಗಿ ಹಿಟ್ಟನ್ನು ನಾದಿಕೊಂಡಿದ್ದರೆ ಈ ಥರ ಎಲ್ಲೂ ಮುರಿಯದೆ ಹರಿಯದೆ ಲಟ್ಟಿಸಿಕೊಳ್ಳಬಹುದು. ಈಗ ರಾಗಿ ರೊಟ್ಟಿ ಲಟ್ಟಿಸಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ತವ ಚೆನ್ನಾಗಿ ಬಿಸಿಯಾಗಿದೆ. ಈಗ ರೊಟ್ಟಿಯನ್ನು ಬೇಯಿಸುವ. ಈ ಥರ ಮಾಡುತ್ತಾ ಒಂದು ಕಡೆ ಸಣ್ಣ ಬಬಲ್ಸ್ ಬರುವವರೆಗೆ ಬೇಯಿಸಿ ನಂತರ ಮಗುಚಿ ಹಾಕಬೇಕು. ಈಗ ತಿರುಗಿಸಿ ಹಾಕುವ. ನೋಡಿ, ಈ ಥರ ಲೈಟಾಗಿ ಸೈಡಲ್ಲಿ ಒತ್ತಿದರೆ ರಾಗಿ ರೊಟ್ಟಿ ಉಬ್ಬಿ ಉಬ್ಬಿ ಬರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಸಂಜೆ ತನಕ ಇಟ್ಟರೂ ಕೂಡ ಮೆತ್ತಗೆ ಇರುತ್ತದೆ. ಮಕ್ಕಳ ಲಂಚ್ ಬಾಕ್ಸಿಗೂ ಕೂಡ ಹಾಕಿಕೊಡಬಹುದು, ಏನೂ ಗಟ್ಟಿಯಾಗುವುದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ರಾಗಿ ರೊಟ್ಟಿ ಉಬ್ಬಿದೆ. ಈ ಥರ ಉಬ್ಬಿದ್ರೇ ರಾಗಿ ರೊಟ್ಟಿ ಮೆತ್ತಗೆ ಇರುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ
ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು.